ಇದೊಂದು ಜಾದು ನೀರನ್ನು ಕೂದಲು ಮೇಲೆ ಹಾಕಿ ನೋಡ್ರಿ. ರಿಸಲ್ಟನ್ನು ನೋಡಿದ್ರೆ ನೀವೇ ತಕ್ಷಣ ಶಾಕ್ ಆಗ್ತೀರಾ. ಮೋಟುದ್ದ ಕೂದಲು ಮಾರುದ್ದ ಬೆಳೆಯುತ್ತೆ ಕಣ್ರಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ಈ ನೇಲ್ ಪಾಲಿಶ್ ಉಗುರು ಬಣ್ಣ ಹಚ್ಕೋಬೇಕು ಅಂತ ಇದನ್ನು ತೊಗೊಂಡಾಗ ತೆಗಿಯೋದಕ್ಕೆ ಆಗಲ್ಲ. ಹಳೇದಾಗಿತ್ತು ಅಂತಂದರೆ ನೋಡಿ, ಈ ಮುಚ್ಚಳದ ಹತ್ರ ತುಂಬಾ ಬಿಗಿ ಆಗಿಬಿಟ್ಟಿರುತ್ತೆ, ಟೈಟ್ ಆಗಿಬಿಟ್ಟಿರುತ್ತೆ. ಈ ರೀತಿ ಬಿಗಿ ಆಗಿದೆ ಅಂತಂದರೆ ನೋಡಿ, ಚೂರೇ ಚೂರು ಕೊಬ್ಬರಿ ಎಣ್ಣೆನ ತೊಗೊಂಡು ಈ ರೀತಿ ನೇಲ್ ಪಾಲಿಶ್ ಬಾಟಲ್ ಬರುತ್ತಲ್ವ, ಅದ್ರ ಸುತ್ತಲೂ ಹೊರಭಾಗದಲ್ಲಿ ಈ ಥರ ಹಚ್ಬಿಟ್ಟು ನಂತರ ನೀವು ನೇಲ್ ಪಾಲಿಶ್ ಮುಚ್ಚಳನ ಹಾಕಿ, ಇದು ಯಾವುದೇ ಕಾರಣಕ್ಕೂ ಎಷ್ಟೇ ದಿನ ಆದರೂ ಟೈಟ್ ಆಗೋದಿಲ್ಲ. ಆರಾಮಾಗಿ ನೋಡಿ, ಈ ರೀತಿ ನಾವೆಷ್ಟೇ ಟೈಟಾಗಿ ಹಾಕಿದರೂ ಕೂಡ ಈಸಿಯಾಗಿ ಸರಳವಾಗಿ ಬಿಚ್ಕೊಳ್ಬಹುದು. ಇದೊಂದು ಟಿಪ್ ತುಂಬಾ ಸರಳವಾದದ್ದು ಮತ್ತು ತುಂಬಾ ಉಪಯೋಗ ಆಗುವಂಥದ್ದು. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ವ್ಯಾಸ್ಲಿನನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೂರು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿದ್ಮೇಲೆ ಇದ್ರ ಜೊತೆಗೆ ರೆಗ್ಯುಲರಾಗಿ ನೀವು ಯಾವ ಶಾಂಪೂನ ಬಳಸ್ತೀರೋ ಆ ಶಾಂಪೂನ ಹಾಕ್ಕೊಳ್ಬಹುದು. ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ. ಶಾಂಪೂ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಕ್ರೀಮ್ ಅನ್ನೋದು ಸಿದ್ಧ ಆಗುತ್ತೆ. ಈ ಒಂದು ಕ್ರೀಮನ್ನು ನೋಡಿ ನೀವು ಏನಕ್ಕೆ ಬಳಸಬಹುದು ಅಂತ ಅಂದರೆ, ಬೇಸಿಗೆಗಾಲ ಸಿಕ್ಕಾಪಟ್ಟೆ ಸ್ಕಿನ್ ಅನ್ನೋದು ಟ್ಯಾನ್ ಆಗಿರುತ್ತೆ. ಈ ಥರ ನೀವು ಮನೆಯಲ್ಲೇ ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಕೈ ಕಾಲುಗಳಿಗೆ ಕ್ಲೀನಾಗಿ ಇದನ್ನು ಹಚ್ಚಿ 5ರಿಂದ 10 ನಿಮಿಷಗಳ ಕಾಲ ಮಸಾಜನ್ನು ಮಾಡಿ. ನಂತರ ಒಂದು 5ರಿಂದ 10 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ. ಒಂದು 10 ನಿಮಿಷ ಮಸಾಜ್ ಮಾಡಿ, 10 ನಿಮಿಷ ಹಾಗೆ ಬಿಟ್ಟು ನಂತರ ನೀರನ್ನು ಹಾಕಿ ಕ್ಲೀನಾಗಿ ಇದನ್ನು ತೊಳ್ಕೊಬೇಕಾಗುತ್ತೆ. ಜಾಸ್ತಿ ಸುಡೋ ನೀರು, ಬಿಸಿ ನೀರನ್ನೆಲ್ಲ ಬಳಸಬಾರ್ದು ಬೇಸಿಗೆನಲ್ಲಿ. ಆದಷ್ಟು ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ಕ್ಲೀನಾಗಿ ತೊಳ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಇದು ಸ್ಕಿನ್ ಮೇಲೆ ಆಗಿರೋಂಥ ಟ್ಯಾನನ್ನೆಲ್ಲ ರಿಮೂವ್ ಮಾಡುತ್ತೆ ಅಂದರೆ ನೀವೇ ಶಾಕ್ ಆಗಿಬಿಡ್ತೀರ. ಸ್ಕಿನ್ ಅನ್ನೋದು ತುಂಬಾ ಗ್ಲೋ ಬರುತ್ತೆ, ಕಾಂತಿಯುತವಾಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಸ್ಯಾರಿ ಪೆಟಿಕೋಟನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ರಹಸ್ಯ ಗುಟ್ಟು. ಏನಪ್ಪ ಅಂದರೆ, ಸ್ಯಾರಿ ಪೆಟಿಕೋಟನ್ನು ತೊಗೊಂಡು ಏನಿದು ಚಿನ್ನದ ಒಡವೆ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸಾಮಾನ್ಯವಾಗಿ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕು ಅಂದಾಗ ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಎಲ್ಲರೂ ಹೊರಗಡೆ ಹೋಗಿದ್ದೀವಿ ಅಂತಂದಾಗ ಚಿನ್ನದ ಒಡವೆನ ನಾವು ನಮ್ಮೊಟ್ಟಿಗೆ ತೊಗೊಂಡೋಗ್ತಾ ಇದ್ದೀವಿ, ಹೇಗಪ್ಪ ಸೇಫಾಗಿ ಇಟ್ಕೊಳ್ಳೋದು ಅಂತನ್ನೋರು ಈ ರೀತಿ ನಾವು ಪರ್ಸ್ಗಳಲ್ಲಿ ಒಡವೆನ ಇಡ್ತೀವಲ್ವ, ಇದನ್ನು ಸ್ಯಾರಿ ಪೆಟಿಕೋಟ್ ಒಳಗಡೆ ಈ ಥರ ಪಿನ್ನನ್ನು ಹಾಕಿ ನೋಡಿ, ಒಳಗಡೆ ಈ ಥರ ಲಂಗದ ಒಳಗಡೆ ಪಿನ್ನನ್ನು ಹಾಕಿ, ಅಂದರೆ ಪರ್ಸ್ ಒಳಗಡೆ ಜ್ಯುವೆಲರಿನ ಹಾಕಿರ್ತೀವಿ. ನಂತರ ಆ ಪರ್ಸಿಂದ ಲಂಗಕ್ಕೆ ಪಿನ್ನನ್ನು ಹಾಕಿ, ಸೇಫ್ಟಿ ಪಿನ್ನನ್ನು ಹಾಕಿ ಟೈಟಾಗಿ ಪಿನ್ ಮಾಡಬೇಕಾಗತ್ತೆ. ನಂತರ ಈ ಪರ್ಸನ್ನು ಒಳಗಡೆ ಇಟ್ಟು ಕ್ಲೀನಾಗಿ ಇದನ್ನು ನಾವು ಈಗ ಸ್ಯಾರಿ ಪೆಟಿಕೋಟನ್ನು ಯಾವ ಥರ ಫೋಲ್ಡ್ ಮಾಡ್ತೀವಿ ಆ ಥರ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ. ಈ ರೀತಿ ಒಳಗಡೆ ಪರ್ಸನ್ನು ಇಟ್ಟು ಫೋಲ್ಡ್ ಮಾಡೋದು ಅಷ್ಟೇ. ನೋಡಿ, ಮತ್ತು ಎಷ್ಟು ಸೇಫಾಗಿ ಇದು ಇರುತ್ತೆ ಅಂದರೆ ಈ ಥರ ಫೋಲ್ಡ್ ಮಾಡಿಬಿಟ್ರಾಯ್ತು. ಇದರಲ್ಲಿ ಒಡವೆ ಇದೆ, ಜ್ಯುವೆಲರಿ ಇದೆ ಅಂತೇಳಿ ಗೊತ್ತಾಗೋದೇ ಇಲ್ಲ. ನಾವು ಬಟ್ಟೆನೆಲ್ಲ ಇಟ್ಟಿರ್ತೀವಲ್ವ, ಅಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಆ ಬಟ್ಟೆ ಜೊತೆಗೆ ಜ್ಯುವೆಲರಿ ಬಾಕ್ಸ್ ಸಪ್ರೇಟಾಗಿದ್ದರೆ ಗೊತ್ತಾಗ್ಬಿಡುತ್ತೆ. ಬಟ್ ಅದ್ರ ಬದಲಿಗೆ ಈ ಥರ ಇಟ್ಕೊಂಡ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದರಲ್ಲಿ ಒಡವೆ ಇದೆ ಅಂಥೇಳಿ. ಮುಟ್ಟಿದ್ರೂ ಕೂಡ ಲಂಗ ಇದೆ ಅಂಥೇಳಿ ಅಂದ್ಕೊಳ್ತಾರೆ. ಈ ಒಂದು ಸೀಕ್ರೆಟ್ ಗುಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಪರ್ಕೆನ ತಂದಿರ್ತೀವಿ. ಸಾಮಾನ್ಯವಾಗಿ ಪರ್ಕೆಯಿಂದ ಕಸನ ಗುಡಿಸ್ಬೇಕಾದ್ರೆ ಒಂಥರ ಧೂಳು ಥರ ಬೀಳ್ತಾ ಇರುತ್ತೆ. ಆ ಥರ ಆಗಬಾರ್ದು, ಧೂಳು ಥರ ಉದ್ರಬಾರ್ದು ಅಂದರೆ ಚೂರೇ ಚೂರು ಕೊಬ್ಬರಿ ಎಣ್ಣೆನ ತೊಗೊಂಡು ಈ ರೀತಿ ಕೈಗೆ ಹಚ್ಕೊಂಡು ನಂತರ ನೋಡಿ ಈ ಥರ ಪೊರ್ಕೆಗೆ ಕಂಪ್ಲೀಟಾಗಿ ಅದನ್ನು ಸವರಬೇಕಾಗುತ್ತೆ. ಸ್ವಲ್ಪ ತೊಗೊಂಡ್ರೆ ಸಾಕು, ಜಾಸ್ತಿ ಎಲ್ಲ ಬೇಡ. ಲೈಟಾಗಿ ಕೊಬ್ಬರಿ ಎಣ್ಣೆ ತೊಗೊಂಡು ಈ ರೀತಿ ಪರ್ಕೆಗೆಲ್ಲ ಸವರೋದ್ರಿಂದ ಪರ್ಕೆ ಧೂಳು ಅನ್ನೋದು ಬೀಳೋದಿಲ್ಲ, ಮತ್ತು ಪರ್ಕೆ ಅನ್ನೋದು ಹೆಚ್ಚು ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಂತರ ಇನ್ನೊಂದು ಟಿಪ್ ನೋಡಿ, ಪೊರ್ಕೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಇಲ್ಲಿಂದ ಪೊರ್ಕೆ ಕಡ್ಡಿ ಎಲ್ಲ ಬೀಳ್ತಾ ಇರುತ್ತೆ. ಸೊ ಆ ಥರ ಬೀಳ್ತಾ ಇದೆ, ಪೊರ್ಕೆ ಕಡ್ಡಿಗಳೆಲ್ಲ ಬೀಳಬಾರ್ದು ಅಂತಂದರೆ ಈ ಒಂದು ಸರಳವಾದ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಕವರ್ ಬರುತ್ತಲ್ಲ, ಪಾಲಿಥಿನ್ ಕವರು, ಆ ಕವರನ್ನು ತೊಗೊಂಡು ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಮಗೆ ನೋಡಿ ಈ ಥರ ನಾನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ.
ಸೊ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನಂತರ ಈ ರೀತಿ ಪೊರ್ಕೆ ಮುಂಭಾಗದಲ್ಲಿ, ಇಲ್ಲಿಂದ ಅಲ್ವಾ ಕಡ್ಡಿಗಳೆಲ್ಲ ಸ್ವಲ್ಪ ಸಡ್ಲಾಗಿ ಬೀಳ್ತಾ ಇರುತ್ತೆ, ಈ ಥರ ಪೊರ್ಕೆ ಮುಂಭಾಗದಲ್ಲಿ ಇದನ್ನು ಟೈಟಾಗಿ ನೋಡಿ ಈ ವಿಧಾನದಲ್ಲಿ ಸುತ್ಕೋಬೇಕಾಗತ್ತೆ. ಕ್ಲೀನಾಗಿ ಈ ಥರ ಸುತ್ತಕೊಂಡು ನಂತರ ಇದನ್ನು ಹೀಗೆ ಹಿಡ್ಕೊಂಡು, ಇವಾಗ ಇದನ್ನು ಸುತ್ಕೊಂಡ್ಮೇಲೆ ಐರನ್ ಬಾಕ್ಸ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಈ ಥರ ನೋಡಿ ಜಾಸ್ತಿ ಹೊತ್ತಿಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ. ಜಸ್ಟ್ ಹೀಗೆ ಟ್ಯಾಪ್ ಥರ ಐರನ್ ಬಾಕ್ಸ್ನ ಸುತ್ತಲೂ ಕೂಡ ಈ ಥರ ಟಚ್ ಬರಬೇಕಾಗತ್ತೆ. ಅಂದರೆ ಈ ಥರ ಮಾಡೋದ್ರಿಂದ ಕವರ್ ಅನ್ನೋದು ಸ್ಟಿಕ್ ಆಗುತ್ತೆ, ಪೊರ್ಕೆಗೆ ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಕ್ಲೀನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಒಂದು ಚೂರು ಕೂಡ ಯಾವುದೇ ಕಾರಣಕ್ಕೂ ಪೊರ್ಕೆ ಕಡ್ಡಿಗಳು ಒಂದು ಚೂರು ಕೂಡ ಬೀಳೋದಿಲ್ಲ, ಸ್ಟಿಫ್ ಆಗಿರುತ್ತೆ. ಮತ್ತು ನೀವು ಶಾಕ್ ಆಗ್ತೀರಾ, ಎಷ್ಟು ದಿನಗಳವರೆಗೂ ಪೊರ್ಕೆ ಅನ್ನೋದು ಬಾಳಿಕೆ ಬರುತ್ತೆ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಒಂದೇ ಒಂದು ಪೊರ್ಕೆ ಕಡ್ಡಿ ಕೂಡ ಬೀಳೋದಿಲ್ಲ, ಸ್ಟಿಫಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಖಂಡಿತ ಪೊರ್ಕೆಯ ವಿಷಯದಲ್ಲಿ ಶೇರ್ ಮಾಡಿರೋಂಥ ಈ ಸರಳವಾದ ಟಿಪ್ಪನ್ನು ನೀವು ಟ್ರೈ ಮಾಡಿ, ಪೊರ್ಕೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಈ ಥರ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಈ ಥರ ಕೂಡ ಬಳಸ್ಕೋಬೋದು. ನೋಡಿ, ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ಮುಚ್ಚಳದ ಭಾಗ, ಬಾಟಲ್ನ ಮುಚ್ಚಳದ ಭಾಗವನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಈ ರೀತಿ ಚಾಕು ಬಿಸಿ ಮಾಡಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈಗ ಕ್ಯಾಪನ್ನು ತೆಗೆದುಬಿಟ್ಟು ಇದನ್ನು ಏನಕ್ಕೆ ಬಳಸಬಹುದು ಅಂತ ಅಂದರೆ, ಸಾಮಾನ್ಯವಾಗಿ ಚಾರ್ಜಿಂಗ್ ವೈರ್ಗಳು ಬರುತ್ತಲ್ಲ, ಇದನ್ನು ಹೀಗೆ ಸುತ್ತಿ ಇಟ್ಟರೆ ನೋಡಿ ಹೀಗೆ ಇದು ಬಿಟ್ಕೊಂಡ್ಬಿಡುತ್ತೆ, ತುಂಬ ಮೆಸ್ಸಿಯಾಗಿ ಕಾಣುತ್ತೆ. ಅದ್ರ ಬದಲಿಗೆ ಈ ರೀತಿ ನೋಡಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಬಾಟಲ್ನ ಕ್ಯಾಪ್ನ ಮುಂಭಾಗದಲ್ಲಿ ಆರಾಮಾಗಿ ಒಳಗಡೆ ಹಾಕ್ಬಿಟ್ರೆ ಇದೊಂದು ಚೂರು ಕೂಡ ಸಡ್ಲಾಗೋದಿಲ್ಲ, ಬಿಚ್ಕೊಳ್ಳೋದಿಲ್ಲ. ಮತ್ತು ನಾವೆಲ್ಲರೂ ಕ್ಯಾರಿ ಮಾಡಬೇಕು ಅಂದರೆ ಈ ಥರ ಹಾಕ್ಕೊಂಡು ಆರಾಮಾಗಿ ಬ್ಯಾಗಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಸ್ಟಿಫಾಗಿ ಕ್ಲೀನಾಗಿ ಕೂಡ ಇರುತ್ತೆ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಯಿತಾ? ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಅದ್ರ ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕಾಗುತ್ತೆ. ಈರುಳ್ಳಿನಲ್ಲಿ ಸಾಕಷ್ಟು ಔಷಧೀಯ ಗುಣ ಅನ್ನೋದು ಇದೆ. ಈಗ ಈರುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿನ ಈ ರೀತಿ ದಪ್ಪದ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಒಂದು 2-3 ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೋದು. ಇವಾಗ ಈರುಳ್ಳಿನ ರುಬ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟ್ ಅನ್ನೋದು ಸಿದ್ಧ ಆಗಿದೆ. ಇವಾಗ ಈರುಳ್ಳಿ ರಸವನ್ನು ತೆಗಿತಾ ಇದ್ದೀನಿ ನಾನು. ಫಿಲ್ಟರ್ಗೆ ಹಾಕೊಂಡ್ಬಿಟ್ಟು ಶೋಧಿಸ್ಕೋಬೇಕಾಗತ್ತೆ. ಈರುಳ್ಳಿನಲ್ಲಿರೋವಂಥ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದ್ಬಿಟ್ಟಿರುತ್ತೆ ನೋಡಿ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದಾಗಿದೆ. ಆನಿಯನ್ ವಾಟರ್ ಅನ್ನೋದು ಸಿದ್ಧ ಆಗಿದೆ. ಇದು ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗಿದೆ. ಈ ಒಂದು ಈರುಳ್ಳಿ ನೀರಿನ ಜೊತೆಗೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕಾಗತ್ತೆ. ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಾದು ನೀರು ಅಂತಲೇ ಹೇಳ್ಬೋದು ಇದು. ವಾರದಲ್ಲಿ 1 ದಿನ ಆದರೂ ಆನಿಯನ್ ವಾಟರನ್ನು, ಈರುಳ್ಳಿ ನೀರನ್ನು ಬಳಸೋದ್ರಿಂದ ಕೂದಲು ಉದುರೋದು ತುಂಬಾ ಚೆನ್ನಾಗಿ ಕಡಿಮೆ ಆಗಿಬಿಡುತ್ತೆ. ಕೆಲವರಿಗೆ ತುಂಬಾ ಏರ್ ಫಾಲ್ ಅನ್ನೋದು ಆಗ್ತಿರುತ್ತೆ. ನೀವು ಒಂದು ಸತಿ ಹಾಕಿ ನೋಡಿ, ನೆಕ್ಸ್ಟ್ ಟೈಮ್ ನಿಮ್ಮ ಕೂದಲು ಉದುರೋದೆಲ್ಲ ನಿಮಗೆ ನಿಂತೋಗ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಒಂದು ಸತಿಗೆ ಇದು ತಕ್ಷಣ ರಿಸಲ್ಟ್ ಕೊಡುತ್ತೆ. ಈ ಒಂದು ನೀರನ್ನು ಸ್ನಾನ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ನೋಡಿ ಈ ನೀರನ್ನು ತಲೆ ಬುಡದಿಂದ ಹಿಡಿದು ಕೂದಲ ತುದಿವರೆಗೂ ಇದನ್ನು ಹಚ್ಚಬೇಕಾಗತ್ತೆ. ಈ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಒಂದು 10-15 ನಿಮಿಷಗಳ ಕಾಲ ಇದನ್ನು ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ನಂತರ ನೀವು ಏರ್ ವಾಶನ್ನು ಮಾಡ್ಕೊಳ್ಬಹುದು. ಕೂದಲು ಉದುರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈರುಳ್ಳಿನಲ್ಲಿ ಸಲ್ಫರ್ ಅಂಶ ಹೆಚ್ಚಾಗಿರೋದ್ರಿಂದ ಕೂದಲು ಉದ್ರೋಗಿದ್ರೆ ಮತ್ತೆ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗುತ್ತೆ. ಅದ್ರ ಜೊತೆಗೆ ಕೂದಲು ಉದ್ರೋದು ಮತ್ತು ಕೂದಲು ತುಂಡಾಗೋದು, ಕಟ್ಟಾಗೋದು ಇದು ಕೂಡ ನಿಲ್ಲುತ್ತೆ. ಮತ್ತು ಡ್ಯಾಂಡ್ರಫ್ ಇರುತ್ತೆ ಅಲ್ವಾ, ಅದರಿಂದ ಕೂಡ ಕೆಲವರಿಗೆ ತುಂಬಾ ಕೂದಲು ಉದುರುತ್ತಾ ಇರುತ್ತೆ. ತಲೆ ಬುಡದಲ್ಲಿ ಕೆಲವರಿಗೆ ಇನ್ಫೆಕ್ಷನ್ ಕೂಡ ಆಗಿರುತ್ತೆ, ಅದು ಕೂಡ ಕಡಿಮೆ ಆಗಿಬಿಡುತ್ತೆ. ಜಸ್ಟ್ ಈ ಒಂದು ಜಾದು ನೀರನ್ನು ಸಿದ್ಧ ಮಾಡಿಕೊಂಡು ನೀವು ಕೂದಲಿಗೆ ಹಚ್ಚಿ ನೋಡಿ, ಆದಷ್ಟು ಬೇಗ ಕೂದಲು ಬಿಳಿಯಾಗೋದು ಕೂಡ ಇಲ್ಲ, ಅದನ್ನು ಪ್ರಿವೆಂಟ್ ಮಾಡುತ್ತೆ. ಕೂದಲು ಬಿಳುಪಾಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ನೀವು ಈ ರಸನ ಹಚ್ಚಿ ತಲೆ ಸ್ನಾನ ಮಾಡಿ ನೋಡಿ, ಕೂದಲು ಪಳ ಅಂತೇಳಿ ಹೊಳೆಯುತ್ತೆ, ದಪ್ಪವಾಗಿ ಸೊಂಪಾಗಿ ಕೂಡ ಬೆಳೆಯುತ್ತೆ. ಮುಂದಿನ ಟಿಪ್
ನಾನಿಲ್ಲಿ ಅಗರಬತ್ತಿನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಅಗರಬತ್ತಿನ ಹಚ್ಚಿದಾಗ ಬೇಗನೆ ಇದು ಉರಿದು ಖಾಲಿ ಆಗಿಬಿಡುತ್ತೆ. ಸೊ ಈ ಥರ ಬೇಗನೆ ಖಾಲಿ ಆಗ್ತಿದೆ ಅಂತಂದರೆ ಅದ್ರ ಜೊತೆಗೆ ಇದರಿಂದ ಸಿಕ್ಕಾಪಟ್ಟೆ ಒಂದು ರೀತಿ ಗಾಢವಾದ ಘಮ ಅನ್ನೋದು ಬರ್ತಾ ಇರುತ್ತೆ. ಕೆಲವರಿಗೆ ಅದು ಅಲರ್ಜಿ ಅಂತೇಳಿ ಅನಿಸುತ್ತೆ. ಆ ಥರ ಆಗಬಾರ್ದು ಅಂದರೆ ಅಗರಬತ್ತಿನ ಜಸ್ಟ್ ನೀರಿನಲ್ಲಿ ಅದ್ದಿ ನಂತರ ಅಗರಬತ್ತಿನ ಹಚ್ಚಿ ನೋಡಿ. ಸುಮಾರು ಹೊತ್ತು ಇದು ಉರಿತಾನೆ ಇರುತ್ತೆ. ಮತ್ತು ಅತಿಯಾದ ಕೆಮಿಕಲ್ ಹಾಕಿರ್ತಾರಲ್ವ, ನಾವು ನೀರಿನಲ್ಲಿ ಅದ್ದಿ ಹಚ್ಚೋದ್ರಿಂದ ಇದೇನಂತಂದರೆ ಅಂಥ ಗಾಢವಾದ ಘಮ ಏನು ಬರೋದಿಲ್ಲ. ಸೊ ಮೈಲ್ಡಾಗಿ ಬರ್ತಾ ಇರುತ್ತೆ. ತುಂಬ ಹೊತ್ತು ಕೂಡ ಇದು ಉರಿಯುತ್ತೆ. ಈ ಒಂದು ಸರಳವಾದ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.